ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತಿಣುಕಾಡಿ ಗೆದ್ದಿದೆ. 5,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಸಮರ್ಥವರು ಗೆದ್ದರು. ಆದರೆ ಅಂಕಿಅಂಶವನ್ನು ಗಮನಿಸಿದರೆ ಕಾಂಗ್ರೆಸ್ನ ಮತ ಬುಟ್ಟಿಗೆ ಎಸ್ಡಿಪಿಐ ಲಗ್ಗೆ ಇಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ 2023ರ ಚುನಾವಣೆಯಲ್ಲಿ ಎಸ್ಡಿಪಿಐ ಈ ಕ್ಷೇತ್ರದಲ್ಲಿ ಗಳಿಸಿದ್ದು 0.9 ವೋಟ್ ಶೇರು, 0.9% ವೋಟ್ ಶೇರು. ಡೆಪಾಸಿಟ್ ಲಾಸ್ ಆಗಿತ್ತು ಎಸ್ಡಿಪಿಐ. ಆದರೆ ಈ ಬಾರಿ 11.93%, ಆಲ್ಮೋಸ್ಟ್ 12% ವೋಟ್ ಶೇರ್ ಅನ್ನು ಪಡೆದಿದೆ. 18,000 ವೋಟು. ಕಾಂಗ್ರೆಸ್ಗೆ ನಡುಕ ಹುಟ್ಟಿತ್ತು ಆರಂಭದ 8 ಸುತ್ತುಗಳು. ಸಮರ್ಥ ಸೋಲ್ತಾರೆ ಅನ್ನುವಂಥ ಆತಂಕ ಸೃಷ್ಟಿಯಾಗಿತ್ತು ಕಾಂಗ್ರೆಸ್ ನಾಯಕರಿಗೆ. ಮೊದಲ 8 ಸುತ್ತಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದರು. ಆದರೆ ಕೊನೆಗೆ ಸಮರ್ಥ ಅಲ್ಪ ಪ್ರಮಾಣದ ಮಾರ್ಜಿನಲ್ ಗೆದ್ದಿದ್ದಾರೆ. ಅವರ ತಾತ ಕಂಟೆಸ್ಟ್ ಮಾಡಿದ್ದು 2023ರಲ್ಲಿ ಕಂಟೆಸ್ಟ್ ಮಾಡಿದಾಗ 27,000 ಮತಗಳ ಅಂತರದಲ್ಲಿ ಗೆದ್ದಿದ್ರು. ಸಮರ್ಥ ಅವರಿಗೆ ಗೆಲುವಾಗಿದ್ದು 5,708 ಮತಗಳಲ್ಲಿ. ಅಂದ್ರೆ ಅಲ್ಪ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಸಮರ್ಥ. ಎಸ್ಡಿಪಿಐ ಅಭ್ಯರ್ಥಿ 18,700 ಚಿಲ್ಲರೆ ವೋಟ್ ಪಡೆದಿದ್ದಾರೆ. ಕಾಂಗ್ರೆಸ್ ಅನ್ನು ಸಾಂಪ್ರದಾಯಿಕವಾಗಿ ಬೆಂಬಲಿಸಿಕೊಂಡು ಬಂದಂತ ಮುಸ್ಲಿಂ ಮತಗಳು ವಿಭಜನೆಯಾಗಿದೆ ಈ ಬಾರಿ. ಕಾಂಗ್ರೆಸ್ನ ಪಾಲಿಗೆ ಎಚ್ಚರಿಕೆಯ ಗಂಟೆ ದಾವಣಗೆರೆ ದಕ್ಷಿಣದಲ್ಲಿ. ಎಸ್ಡಿಪಿಐ ಅಭ್ಯರ್ಥಿ ಗೆಲ್ಲೋದಕ್ಕಾಗದೇ ಇದ್ರೂ ಕಾಂಗ್ರೆಸ್ ಎದೆಯಲ್ಲಿ ನಡುಕ ಹುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಡಿಪಿಐ ಕ್ಯಾಂಡಿಡೇಟ್ಗಳು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮುಸ್ಲಿಂ ವೋಟರ್ಸು ಜಾಸ್ತಿ ಆಗಿರುವಂತ ಕ್ಷೇತ್ರಗಳಲ್ಲಿ ಏನಾದರೂ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಗೆ ಅದು ದೊಡ್ಡ ಮಟ್ಟದ ತಲೆನೋವನ್ನು ಕೊಡೋದು ಖಚಿತ. ಸೋಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಎಸ್ಡಿಪಿಐ ಕ್ಯಾಂಡಿಡೇಟು ಕಾಂಗ್ರೆಸ್ನ ಅಭ್ಯರ್ಥಿಯನ್ನ. ಸೋಲಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು, ಹೆದರಿಸೋದಕ್ಕೆ ಸಾಧ್ಯ ಆಗಿದೆ. ಬಿಜೆಪಿ ಅಭ್ಯರ್ಥಿ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ, ಬಿಜೆಪಿ ನಾಯಕರು ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇತ್ತು. ಬಿಜೆಪಿಯಲ್ಲೂ ಹಲವು ಸಮಸ್ಯೆಗಳಿತ್ತು. ಸಮಸ್ಯೆಗಳನ್ನ ಸರಿಯಾಗಿ ಅಡ್ರೆಸ್ ಮಾಡಿದಿದ್ರೆ, ಸರಿಯಾಗಿ ಅದನ್ನ ಬಗೆಹರಿಸಿಕೊಂಡು ಎಲೆಕ್ಷನ್ಗೆ ಹೋಗಿದ್ದಿದ್ರೆ ಗೆಲ್ಲುವಂತ ಸಾಧ್ಯತೆಗಳಿತ್ತು. ಗೆಲ್ಲೋದಕ್ಕೆ ಪೂರಕವಾದಂಥ ವಾತಾವರಣವೂ ಕೂಡ ಇತ್ತು. ಆದರೆ ಬಿಜೆಪಿಗೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ. ಸಮರ್ಥ್ ಬಹಳ ಕಷ್ಟಪಟ್ಟು ತ್ರಾಸದಾಯಕ ಗೆಲುವನ್ನ ಪಡೆದಿರೋದು ದಾವಣಗೆರೆ ದಕ್ಷಿಣದಲ್ಲಿ.